ಹಲೋ. ಹಾಂ ಸರ್, ಲಾಗಿನ್ ಆಗಿ ಸರ್. ಈಗ ಕಾಲ್ ಮಾಡಿದೆ, ರೆಡಿ ಇದ್ದಾರೆ. ಲಾಗಿನ್ ಆಗಿ. ಸರ್. ಓಕೆ ಸರ್. ಸರ್ ಇವತ್ತಿನ ಫೋಟೋ ತೆಗಿಯೋಕ್ಕಾಗಲ್ಲ, ಅವರಲ್ಲಿಂದ ಮಾತಾಡೋದ್ರಿಂದ ಇಲ್ಲೇ ತಕ್ಕೊಬೇಕಷ್ಟೇ. ಅದಕ್ಕೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಷ್ಟೇ. ನಂದೇ ತಕ್ಕೊಂಬಿಡಿ. ಮಾಡೋಣ. ಇವ್ರು ಗುರುಪ್ರಸಾದ್ ಮಾಡ್ತಾ ಇದ್ದಾರಲ್ಲ. ಯಾಕೆ ಗೊತ್ತಾ ಹೇಳ್ತಾ ಇರೋದು ನಾವು? ಈಗ 25ನೇ ತಾರೀಕು ಒಳಗಡೆ ನಾವು ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಒಂಗನಸದು. ಈ ಸಲ 3 ದಿವಸ ಅಂದ್ರೆ ಇದಾಗಿದೆ. ಅವ್ರು ಗುರುಪ್ರಸಾದ್ ಹೇಳಿ ಒಂದ್ ನಿಮಿಷ. ಅದು ಬರ್ಕ್ ಕೊಟ್ಟಿದ್ದಾರೆ, ಅದು ಅಧ್ಯಕ್ಷರು ನೋಡ್ರಿ ಅಂತ ಅಂದಿದ್ದಾರೆ. ಇನ್ನು ಮಾಡಿಟ್ಟಿರಿ ಅಂತ. ಓಕೆ, ಆಯ್ತು. ಯಾಕಂದ್ರೆ ಈಗ ಬೆಳಗಿನ ರಂಗನಾಥ್ ಇದು ಮಾಡಿದ್ರು. ಸರಿ ಸರಿ, ಅದು ಅದಕ್ಕೆ ಫೋಟೋ ಅವ್ರದ್ದು ಒಂದು ಇದರಲ್ಲೇ ತಕ್ಕೋತೀರಾ ಏನು ಅಂತ ಹೇಳಿದ್ರು. ಅದೇ ಇಲ್ಲಿ ತಕ್ಕೊಂತಿರ್ತಾರೆ. ಇದರಲ್ಲೇ ಹೇಗೆ ತೆಗಿತೀರಾ ಸರ್? ನಮಸ್ಕಾರ. ಸರ್. ನಮಸ್ಕಾರ ಸರ್. ಸರ್ ಒಂದು ನಿಮಿಷ. ನಮಸ್ತೆ ಲಕ್ಷ್ಮೀನಾರಾಯಣರಿಗೆ. ನಮಸ್ಕಾರ ಸರ್, ಸ್ವಾಗತ. ಆತ್ಮೀಯರೇ, ಸರ್ ಒಂದು ನಿಮಿಷ. ಆತ್ಮೀಯರೇ, ಇಂದು BMಶ್ರೀ ಪ್ರತಿಷ್ಠಾನವು MA ಜಯಚಂದ್ರ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಮರೆಯಬಾರದ ಶ್ರೇಷ್ಠ ಸಾಹಿತಿಗಳು ಮಾಲಿಕೆಯಲ್ಲಿ ವಿಷಯ ಮಿರ್ಜಿ ಅಣ್ಣಾರಾಯರು ವ್ಯಕ್ತಿ ಮತ್ತು ಸಾಹಿತ್ಯ. ಈ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥವ್ರು ಡಾಕ್ಟರ್ SP ಪದ್ಮಪ್ರಸಾದ್ ಅವರು, ಡಾಕ್ಟರ್ R ಲಕ್ಷ್ಮೀನಾರಾಯಣ ಅಧ್ಯಕ್ಷರು BMಶ್ರೀ ಪ್ರತಿಷ್ಠಾನ. ಇವರು ಪದ್ಮಪ್ರಸಾದ್ ಅವರನ್ನ ಮತ್ತೆ ಶ್ರೋತೃಗಳನ್ನ ಸ್ವಾಗತಿಸ್ತಾರೆ. ಈಗ ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ BMಶ್ರೀ ಪ್ರತಿಷ್ಠಾನದಲ್ಲಿ ಮರೆಯಬಾರದ ಸಾಹಿತ್ಯ ಶ್ರೇಷ್ಠರು ಮಾಲಿಕೆಯಲ್ಲಿ ಇದು ಒಂದು ಮುಖ್ಯವಾದ ಭಾಷಣ, ಮುಖ್ಯವಾದ ಉಪನ್ಯಾಸ, ದತ್ತಿ ಉಪನ್ಯಾಸ. ಇದನ್ನ ಏರ್ಪಡಿಸಿರ್ತಕ್ಕಂಥವ್ರು ಕನ್ನಡದ ಪ್ರಾಧ್ಯಾಪಕರು ಮತ್ತು ಪ್ರಸಿದ್ಧ ವಿದ್ವಾಂಸರು ಆದ ಡಾಕ್ಟರ್ MA ಜಯಚಂದ್ರ ಅವರು. ಡಾಕ್ಟರ್ MA ಜಯಚಂದ್ರ ಅವರು ನಮ್ಮ ಪ್ರತಿಷ್ಠಾನದ ಆಜೀವ ಸದಸ್ಯರು ಮತ್ತು ಪ್ರಖ್ಯಾತ ಕನ್ನಡ ವಿದ್ವಾಂಸರು ಆಗಿದ್ದಾರೆ. ಅವರು MA ಮುಗಿಸಿದ ನಂತರದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಕನ್ನಡ ಅಧ್ಯಾಪಕ, ಉಪ ಪ್ರಾಧ್ಯಾಪಕ, ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನಿವೃತ್ತಿಯಾನಂತರದ ಬದುಕನ್ನ ಬರಹ, ಭಾಷಣ, ಅಧ್ಯಾಪನಗಳಿಗೆ ಮೀಸಲಿಟ್ಟಿದ್ದಾರೆ. ಈಗಲೂ ಕೂಡ ಅತ್ಯಂತ ಸಕ್ರಿಯವಾಗಿ ತಮ್ಮನ್ನ ಸಾಹಿತ್ಯ ರಚನೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಶ್ರವಣಬೆಳಗೊಳದಲ್ಲಿ ಇರತಕ್ಕಂಥ ಪ್ರಾಕೃತ ಅಧ್ಯಯನ, ಅಧ್ಯಾಪನ, ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಬಹಳ ಮುಖ್ಯವಾದ ಸಂಗತಿ ಅಂತಂದ್ರೆ, ಪ್ರೊಫೆಸರ್ ಜಯಚಂದ್ರ ಅವರ ಇಡೀ ಕುಟುಂಬ ಕನ್ನಡದ ಕೈಂಕರ್ಯಕ್ಕೆ ಟೊಂಕ ಕಟ್ಟಿ ನಿಂತಿದೆ ಅಂತ ಹೇಳ್ಬೋದು. ಜಯಚಂದ್ರ ಅವರ ಶ್ರೀಮತಿ ಡಾಕ್ಟರ್ ವಸಂತಮಾಲಾ ಅವರು ಕೂಡ ಜೈನ ಜಾನಪದ ಕಥೆಗಳ ಅನೇಕ ಸಂಗ್ರಹಗಳನ್ನ ಪ್ರಕಟಿಸಿದ್ದಾರೆ. ಪ್ರೀತಿ ಶುಭಚಂದ್ರ ಇವರೆಲ್ಲರೂ ಕೂಡ ಕನ್ನಡ ವಿದ್ವಾಂಸರು ಮತ್ತು ಕನ್ನಡದಲ್ಲಿ ಸಕ್ರಿಯವಾಗಿ ತಮ್ಮನ್ನ ಕೃತಿಗಳ ರಚನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಜಯಚಂದ್ರ ಅವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರ ದಿವ್ಯ ಧ್ವನಿ ಕನ್ನಡದಲ್ಲಿ, ದಿವ್ಯ ಧ್ವನಿ ಅನ್ನೋದು ತೀರ್ಥಂಕರರು, ಕೇವಲ ಜ್ಞಾನ ಪಡೆದಂತ ತೀರ್ಥಂಕರರು ಅವರು ಸಕಲ ಜೀವಗಳಿಗೂ, ಲೋಕದ ಸಕಲ ಪಶು ಪಕ್ಷಿ ಪ್ರಾಣಿಗಳಿಗೆ ಮನುಷ್ಯನಾದಿಯಾಗಿ ಎಲ್ರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು. ಆ ಹೆಸರಿನಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅದಲ್ಲದೆ ಅವರು ಜನಪದ ಕಥೆಗಳು, ಅದರ ಸಂಗ್ರಹಗಳು, ಅದರ ದಾಖಲೆ ಮಾಡಿರ್ತಕ್ಕಂಥವ್ರು. ಬಹಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪದ ಕಥೆಗಳ ಸಂಗ್ರಹವನ್ನ ಪ್ರಕಟಿಸಿರ್ತಕ್ಕಂಥವ್ರು. ವಿಮರ್ಶಾ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಇಂಥ ಜಯಚಂದ್ರ ಅವರು ನಮ್ಮಲ್ಲಿ ದತ್ತಿ ಸ್ಥಾಪನೆ ಮಾಡಿದ್ದಾರೆ. ಅದರ
ಅಂಗವಾಗಿ ನಾವಿವತ್ತು ಈ ಮಿರ್ಚಿ ಅಣ್ಣಾರಾಯರು ಅವರ ಒಂದು ವ್ಯಕ್ತಿತ್ವ ಮತ್ತು ಸಾಹಿತ್ಯ ಅನ್ನು ಕುರಿತು ಇವತ್ತು ಈ ಕಾರ್ಯಕ್ರಮ ಏರ್ಪಟ್ಟಿದೆ. ಮಿರ್ಚಿ ಅಣ್ಣಾರಾಯರು ಪ್ರಸಿದ್ಧ ಸಾಹಿತಿಗಳು ಮತ್ತು ಸಮಾಜ ಸೇವಕರು. ಬೆಳಗಾವಿಯ ಸೇಡ್ಬಾಳದವರು. ಅವರು 25/8/1918 ಹುಟ್ಟಿದಂಥವ್ರು. ಆಕ್ಚುಲಿ ವಾಸ್ತವ ಹೇಳ್ಬೇಕು ಅಂತಂದ್ರೆ ಸದ್ದು ಗದ್ದಲ ಇಲ್ದೇನೆ, ಯಾವ ಸದ್ದುಗಲ್ಲ ಇಲ್ದೆ ಒಂದು ಶತಮಾನೋತ್ಸವ ಕಳೆದು ಹೋಯ್ತು. ಯಾರು ಆಚರಿಸಿದ್ರೋ ಬಿಟ್ಟರೋ ನಮಗೆ ಗೊತ್ತಿಲ್ಲ, ಆಚರಿಸಿದ್ರೆ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಶತಮಾನೋತ್ಸವ ಆಚರಿಸಲ್ಪಡಬೇಕಾದಂತ ವ್ಯಕ್ತಿ ಅವರು. ಆದ್ರೆ ಯಾರು ನೆನಪಿಸ್ಕೊಂಡ ಹಾಗೆ ನನಗಂತೂ ಕಾಣ್ಲಿಲ್ಲ. ಪ್ರಾಥಮಿಕ ಶಾಲೆಯವರೆಗೆ ಮಾತ್ರ ಅವ್ರು ವಿದ್ಯಾಭ್ಯಾಸ ಮಾಡಿದ್ದಂಥವ್ರು. ಆದ್ರೆ ಅನಂತರದಲ್ಲಿ ಶಿಕ್ಷಕರಾದ ಮೇಲೂ ಕೂಡ ಅಭ್ಯಾಸ ನಡೆಸಿ ಮೆಟ್ರಿಕ್ಯುಲೇಷನ್ ವರೆಗೆ ಅವರು ತಮ್ಮ ಒಂದು ಇದನ್ನ ಅಭ್ಯಾಸ ಮಾಡಿ ಪ್ರೈಮರಿ ಶಾಲೆಯ ಅಧ್ಯಾಪಕರಾಗಿ ಸೇರಿ ಅನಂತರ ಧಾರವಾಡದ ಶಿಕ್ಷಕರ ಕಾಲೇಜಿನಲ್ಲಿ ಅವರು ತರಬೇತಿಯನ್ನು ಪಡ್ಕೊಂಡಂತವ್ರು. ಸ್ವತಂತ್ರವಾಗಿ ಸಂಸ್ಕೃತ, ಹಿಂದಿ, ಪ್ರಾಕೃತ ಎಲ್ಲ ಭಾಷೆಗಳನ್ನು ಕಲ್ತರು. ಮಿರ್ಜಿ ಅಣ್ಣಾರಾಯರು ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದು ಅವರ ಪ್ರಸಿದ್ಧ ಕಾದಂಬರಿ ನಿಸರ್ಗ. ಬಹಳ ಶ್ರೇಷ್ಠವಾದಂತಹ ಕಾದಂಬರಿ. ಕಾರಂತರಂಥವರು ಬಹಳವಾಗಿ ಮೆಚ್ಚಿದಂತಹ ಕೃತಿ ಅದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಮಿರ್ಜಿ ಅಣ್ಣಾರಾಯರು ಭಾಗವಹಿಸಿದಂಥವ್ರು. ಅದಲ್ಲದೆ ಅವರು ಶ್ರೇಯಾಂಸ, ಪ್ರತಿ ಸರ್ಕಾರ, ಅಶೋಕ ಚಕ್ರ, 2 ಹೆಜ್ಜೆ, ಹದಗೆಟ್ಟಹಳ್ಳಿ, ಇಂತಹ ಸಾಮಾಜಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ರಾಷ್ಟ್ರಪುರುಷ, ರಾಮಣ್ಣ ಮಾಸ್ತೃ, ಸಾಮ್ರಾಟ್ ಅಶೋಕ, ಚಾವುಂಡರಾಯ, ವೃಷಭದೇವ ಇವನ್ನೆಲ್ಲ ಪ್ರಕಟಿಸಿದ್ದಾರೆ. ಅಲ್ಲದೆ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಅವರ ಬಹಳ ಪ್ರಸಿದ್ಧವಾದಂತಹ ಕೃತಿ ಅಂದ್ರೆ ಜೈನ ಧರ್ಮ ಅಂತಕ್ಕಂಥದ್ದು, ಉದ್ಗ್ರಂಥದ್ದು ಮತ್ತು ರವಿಶೇಣ ರಾಮಾಯಣ ಅವರ ಮಹತ್ವದ ಕೃತಿ. ಅದಕ್ಕೊಂದು 150 ಪುಟದ ಅತ್ಯಂತ ವಿದ್ವತ್ಪೂರ್ಣವಾದಂತಹ ಪ್ರಸ್ತಾವನೆ ಕೂಡ ಅದಕ್ಕೆ ಅವರು ಬರೆದಿದ್ದಾರೆ. ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ಕುರಿತು ಅವರು ಅದರಲ್ಲಿ ವಿಷದಪಡಿಸಿದ್ದಾರೆ. ಅವರು ಶಾಂತಿ ಸೇವಾ ಸದನದ ಜ್ಞಾನ ವಿಕಾಸ ಮಂದಿರದ ಪ್ರಾರಂಭಕರ್ತರು, ಅದನ್ನು ಶುರು ಮಾಡಿದವರು. ಇದಲ್ಲದೆ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ನಿಸರ್ಗ ಕಾದಂಬರಿಗೆ ದೇವರಾಜ್ ಬಹದ್ದೂರ್ ಆ ಕಾಲಕ್ಕೆ ಬಂದಿತ್ತು. ಆದರ್ಶ ಶಿಕ್ಷಕ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ಕಿದೆ. ಇಂಥ ಹಿರಿಯರ ಬಗ್ಗೆ ನಾವ್ ಯಾವತ್ತೂ ಮರೆಯಬಾರದಂತಹ ಸಾಹಿತ್ಯಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ಡಾಕ್ಟರ್ ಪದ್ಮಪ್ರಸಾದ್ ಅವರು ಬಂದಿದ್ದಾರೆ. ಪದ್ಮಪ್ರಸಾದ್ ಅವರು ನಮ್ಮೂರಿನವರು, ಸದ್ಯದಲ್ಲಿ ಅವ್ರು ತುಮಕೂರಿನವರು. ಗುರುಪ್ರಸಾದ್ ಸ್ವಲ್ಪ ನಿಧಾನ, ಜಿಲ್ಲೆ ಹೊಸನಗರ ಆದ್ರೂ ಕೂಡ ಸದ್ಯ ಅವ್ರು ನೆಲೆಸಿರ್ತಕ್ಕಂಥದ್ದು ತುಮಕೂರಿನಲ್ಲಿ. ಪ್ರೌಢಶಾಲೆ ಮತ್ತು B.Ed ಕಾಲೇಜುಗಳಲ್ಲಿ ಅಧ್ಯಾಪಕ, ಪ್ರಾಧ್ಯಾಪಕ ಮತ್ತು ಪ್ರಾಚಾರ್ಯರಾಗಿ 40 ವರ್ಷಗಳಷ್ಟು ಅದಕ್ಕಿಂತ ಹೆಚ್ಚು ವರ್ಷ ಅವರು ಸೇವೆ ಸಲ್ಲಿಸ್ತಿದ್ದಾರೆ. ಸದ್ಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಜೈನ ಸಾಹಿತ್ಯ ಸಂಸ್ಕೃತಿ ಅಧ್ಯಯನ ಕೇಂದ್ರದ ಗೌರವ ಯೋಜನಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಶೋಧನೆ, ಸಾಹಿತ್ಯ ವಿಮರ್ಶೆ, ಸೃಜನಶೀಲ ಸಾಹಿತ್ಯ ರಚನೆ, ಹೀಗೆ ಅವರ ಕ್ಷೇತ್ರ ಬಹಳ ವಿಸ್ತಾರವಾಗಿದೆ. ಅವರು ಹಲವಾರು ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಅವರ ಪ್ರಮುಖ ಕೃತಿಗಳನ್ನು ಹೆಸರಿಸಬೇಕು ಅಂತಂದ್ರೆ ಜೈನ ಜನಪದ ಸಾಹಿತ್ಯ, ಜೈನ ಧರ್ಮಕ್ಕೊಂದು ಕೈಪಿಡಿ, ಅದು ಅನುವಾದಿತ, ಮಳೆ ಜಾನಪದಿ ಅಧ್ಯಯನ, ನಿಕಷ, ಅನುಸಂಧಾನ, ಅರಮನೆಗಳ ರಾಜ್ಯದಲ್ಲಿ ಒಂದು ಪುಸ್ತಕ, ರಾಜಸ್ಥಾನದ ಜೈನ ಮಂದಿರಗಳು, ಜೈನ ವಾಸ್ತು ಮತ್ತು ಶಿಲ್ಪ, ಹೀಗೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಅವರ ಸೇವೆಗೆ ಕೆಲವು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. BS ಗದ್ದಗಿ ಮಠ ಪ್ರಶಸ್ತಿ ಬಹಳ ಪ್ರಸಿದ್ಧವಾದ್ದು, ಅದು ಜಾನಪದ ಪ್ರಶಸ್ತಿ ಅದು. ಹಾಗೆ ಚಾವುಂಡರಾಯ ಪ್ರಶಸ್ತಿ, ಸಿದ್ಧಾಂತ ಕೀರ್ತಿ ಪ್ರಶಸ್ತಿ, ಶ್ರೀ ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ, ವರ್ಧಮಾನ ಸಾಹಿತ್ಯ ಪ್ರಶಸ್ತಿ, ಈ ಮುಂತಾದಂತಹ ಪ್ರಶಸ್ತಿಗಳು ಬಂದಿದ್ದಾವೆ. ಬಹಳ ತುಂಬಾ ಸಕ್ರಿಯವಾಗಿ ತಮ್ಮನ್ನ ಸಾಹಿತ್ಯ ರಚನೆಯಲ್ಲಿ ಮತ್ತು ಈ ಲೇಖನ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪದ್ಮಪ್ರಸಾದ್ ಅವರಿಗೆ BMC ಪ್ರತಿಷ್ಠಾನದ ಪರವಾಗಿ, ಇದನ್ನ ನೋಡ್ತಾ ಇರತಕ್ಕಂಥ, ಕೇಳ್ತಾ ಇರತಕ್ಕಂಥ ಎಲ್ಲ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವೆಲ್ಕಮ್ ಸರ್. ಸರ್ ಇದು ಫೇಸ್ಬುಕ್ ಅಲ್ಲೂ ಲೈವ್ ಇದ್ದೀರಲ್ಲ ಸರ್? ಇದ್ದೀನಿ. ಓಕೆ ಸರ್, ಆಯ್ತು. ಶುರು ಮಾಡಿ ಸರ್. ಸರಿ, ಎಲ್ಲರಿಗೂ ನಮಸ್ಕಾರ. ನನಗೆ
ಪರಿಚಿತರಾಗಿದ್ದಂತಹ, ನನ್ನ ಚಿಕ್ಕ ವಯಸ್ಸಿನಲ್ಲೇ ನನಗೆ ಪರಿಚಿತರಾಗಿದ್ದಂತಹ ಅವರ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಅವರ ಮರಣಾನಂತರ ಅವರ ಬಗ್ಗೆ ವಿಚಾರ ಸಂಕಿರಣವನ್ನ ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ಏರ್ಪಡಿಸುವ ಕೆಲಸವನ್ನ ಮಾಡಿದ್ದಂತಹ ನನಗೆ ನಾಡಿನ ಪ್ರತಿಷ್ಠಿತ ವಿದ್ಯಾ ಸಂಸ್ಥೆಯಾಗಿರ್ತಕ್ಕಂತಹ, ಸಾಹಿತ್ಯ ಸಂಸ್ಥೆಯಾಗಿರ್ತಕ್ಕಂತಹ BM ಶ್ರೀ ಪ್ರತಿಷ್ಠಾನದಲ್ಲಿ ನನ್ನ ಮಿತ್ರರಾದಂತಹ ಡಾಕ್ಟರ್ ಎಂ ಎ ಜಯಚಂದ್ರ ಅವರು ನೀಡಿದಂತಹ ದತ್ತೆ ಉಪನ್ಯಾಸವನ್ನ ಮಿರ್ಜೆ ಅಣ್ಣಾರಾಯರ ಬಗ್ಗೆ ನೀಡುವ ಒಂದು ಅವಕಾಶ ದೊರಕಿರ್ತಕ್ಕಂಥದ್ದು ಒಂದು ಒಳ್ಳೆಯ ಅವಕಾಶ. ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮಿರ್ಜೆ ಅಣ್ಣಾರಾಯರ ಬಗ್ಗೆ ಕೆಲವು ಮಾತುಗಳನ್ನ ಪುನಃ ಕನ್ನಡ ಸಾಹಿತ್ಯಾಸಕ್ತರಿಗೆ, ಕನ್ನಡ ಭಾಷಾ ಪ್ರೇಮಿಗಳಿಗೆ ನೆನಪು ಮಾಡಿಕೊಡೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಮಿರ್ಜೆ ಅಣ್ಣಾರಾಯರು ಅಂದ ಕೂಡಲೇ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಗಾಂಧಿ ಟೋಪಿಯನ್ನ ಧರಿಸಿದ್ದಂತಹ, ಜುಬ್ಬ ಮತ್ತು ಕಚ್ಚೆ ಪಂಚೆಧಾರಿಯಾಗಿದ್ದಂತಹ ಮಿರ್ಜೆ ಅಣ್ಣಾರಾಯರ ಚಿತ್ರ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಲಭ್ಯ ಇರ್ತಕ್ಕಂಥದ್ದು ಮಿರ್ಜೆ ಅಣ್ಣಾರಾಯರ ಈ ಚಿತ್ರವೊಂದೇ. ಆದ್ರೆ ಇದಲ್ಲದೆ ಇನ್ನೊಂದು ಅಪರೂಪದ ಚಿತ್ರವು ನನ್ನ ಬಳಿ ಇದೆ, ಬಹಳ ಹಳೆಯ ಪ್ರಿಂಟ್, ಅದನ್ನ ನಂತರ ತೋರಿಸ್ತೀನಿ. ಮಿರ್ಜೆ ಅಣ್ಣಾರಾಯರು ಬದುಕಿದ್ದಿದ್ದು ಕೇವಲ 58 ವರ್ಷಗಳ ಕಾಲ ಮಾತ್ರ. 1918ನೇ ಇಸ್ವಿ ಆಗಸ್ಟ್ 25ನೇ ತಾರೀಕು ಜನಿಸಿದಂತ ಮಿರ್ಜೆ ಅಣ್ಣಾರಾಯರು 1975ನೇ ಡಿಸೆಂಬರ್ 23ರಂದು ತೀರ್ಕೊಂಡ್ರು. ಆಗಿನ ಸರ್ಕಾರಿ ನಿಯಮಗಳ ಹಾಗೆ 55ನೇ ವರ್ಷಕ್ಕೆ ಅವರು ನಿವೃತ್ತರಾಗಿದ್ರು. ಅವರ ಕರ್ಮಭೂಮಿ ಬೆಳಗಾಂ ಜಿಲ್ಲೆಯ ಗಡಿ ಭಾಗದಲ್ಲಿ ಇರುವಂತಹ ಸೇಡಬಾಳ ಗ್ರಾಮ. ಆ ಗ್ರಾಮಕ್ಕೂ ನಾನು ಅವ್ರ ಮನೆಗೂ ಒಂದೆರಡು ಬಾರಿ ಹೋಗಿದ್ದೇನೆ. ಅವರ ಮಗ ಅಜಿತ್ ಮಿರ್ಜಿ ಈಗ ತಂದೆಯ ಸಾಹಿತ್ಯವನ್ನ ಪುನರ್ಮುದ್ರಿಸುವ, ಪ್ರಚಾರ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಹುಶಃ ಅವರು ಈ ಉಪನ್ಯಾಸವನ್ನ ಕೇಳ್ತಾ ಇದ್ದಾರೆ ಅನ್ಕೊಂಡಿದ್ದೇನೆ. ಮಿರ್ಜೆ ಅಣ್ಣಾರಾಯರು ರೈತಾಪಿ ಮನೆತನ, ಗಡಿ ಗ್ರಾಮದಲ್ಲಿ ಇದ್ದಂಥವ್ರು. ಈಗ ಸೇಡಬಾಳ ಸಾಕಷ್ಟು ದೊಡ್ಡ ಊರಾಗಿದೆ, ಆದ್ರೆ 50 ವರ್ಷಗಳ ಹಿಂದೆ ಅದು ಒಂದು ಹಳ್ಳಿ ಆಗಿತ್ತು. ಒಂದು 100-200 ಮನೆಗಳಿರ್ತಕ್ಕಂತಹ ಒಂದು ಹಳ್ಳಿ ಆಗಿತ್ತು. ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ಮಿರ್ಜೆ ಅಣ್ಣಾರಾಯರು ಇವರ ಮನೆತನದ ವಿಚಾರ ಸ್ವಲ್ಪ ಮುಂಚೆ ತಿಳ್ಕೊಳ್ಳಿ. ಇವರ ಮನೆತನದ ಹಿಂದಿನ ಹೆಸರು ಸದಲಗೆ ಅಂತ. ಬೆಳಗಾಂ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಆನೆ ಉಪಾಧ್ಯಾಯವರ ಊರಾಗಿರ್ತಕ್ಕಂಥ ಸದಲಗ ಇವರ ಹಿರಿಯ ಊರಾಗಿತ್ತು. ಅಲ್ಲಿಂದ ಇವರು ಮಿರ್ಜಿಯಿಂದ, ಮೀರಜ್ನಿಂದ 3 ಮೈಲಿ ಈಚೆಗೆ ಇರ್ತಕ್ಕಂಥ ಧಾಮಣಿ ಅನ್ನೋ ಒಂದು ಗ್ರಾಮಕ್ಕೆ ಹೋಗಿ ನೆಲೆಸಿದ್ರು. ಅಲ್ಲಿ ಒಕ್ಕಲ್ತನ ಮಾಡ್ಕೊಂಡಿದ್ರು. ಅಲ್ಲಿದ್ದಾಗ ಇವರ ಮನೆತನದ ಹೆಸರು ಸದಲಗೆ ಅವರು ಅಂತಲೇನೆ ಇತ್ತು. ಸದಲಗೆ ಮನೆಯವರು ಅಂತಲೇ ಇತ್ತು. ಕೆಲವು ಕಾಲ ಅಲ್ಲಿದ್ದ ನಂತರ ವ್ಯಾಪಾರ ವ್ಯವಹಾರಕ್ಕಾಗಿ ಇವರು ಮೀರಜ್ಜಿಗೆ ಬಂದು ನೆಲೆಸಿದ್ರು, ಇವರ ಮನೆತನದ ಹಿರಿಯರು. ಅಣ್ಣಾರಾಯರ ಅಜ್ಜ ಅಣ್ಣಪ್ಪ ಅವರು ಈ ದಾಮಣಿ, ಮೀರಜ್ ಇವುಗಳನ್ನ ಬಿಟ್ಟು ಸೇಡಬಾಳಕ್ಕೆ ಬಂದು ನೆಲೆಸಿದ್ರು. ಇಲ್ಲಿ ಸ್ವಲ್ಪ ಜಮೀನನ್ನ ತಗೊಂಡು ವ್ಯವಸಾಯ ಮಾಡ್ತಾ ಇಲ್ಲಿ ಬಂದು ನೆಲೆಸಿದ್ರು. ಅವಾಗಿಂದ ಅವರು ಮೀರಜ್ನಿಂದ ಬಂದವರಾದ್ರಿಂದ ಅವರ ಮನೆಗೆ ಮಿರ್ಜಿ ಮನೆಯವರು ಅಂತ ಹೆಸರಾಯ್ತು. ಆಗ್ಲೇ ಹೇಳ್ದ ಹಾಗೆ ಅಣ್ಣಾರಾಯರು ಹುಟ್ಟಿದ್ದು 1918ರ ಆಗಸ್ಟ್ 25. ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಥಮ ಮಹಾಯುದ್ಧ ಹೊಂಚು ಹಾಕ್ತಾ ಇದ್ದಂತಹ ಸಂದರ್ಭ ಅದು. ಈ ಸಂದರ್ಭದಲ್ಲಿ ಜನಿಸಿದಂತ ಮಿರ್ಜೆ ಅಣ್ಣಾರಾಯರಿಗೆ ಅವರ ಬಾಲ್ಯದಲ್ಲಿ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡುವ ಅನುಕೂಲ ಇರಲಿಲ್ಲ.
ಅವ್ರ ಊರಿನಲ್ಲಿ ಆ ಅನುಕೂಲ ಇಲ್ಲದೆ ಇದ್ದಿದ್ದು ಒಂದು ಕಾರಣ. ದೂರದ ಊರಿಗೆ ಕಳಿಸಿ ವಿದ್ಯಾಭ್ಯಾಸವನ್ನ ಮಾಡಿಸುವಂತಹ ಆರ್ಥಿಕ ಅನುಕೂಲತೆ ಇವರ ತಂದೆಗೆ ಇಲ್ಲದೆ ಇದ್ದಿತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಸರ್ವೇ ಗುಣ ಕಾಂಚನಮಾಶ್ರಯಂತಿ, ಏನೇ ಆಗ್ಬೇಕಾದ್ರೂ ಕೂಡ ಹಣದ ಅನುಕೂಲತೆ ಇರ್ಬೇಕು. ಅದು ಎಲ್ಲವೂ ಅಲ್ಲದೆ ಇದ್ರು ಕೂಡ ಬಹಳಷ್ಟನ್ನ ಮಾಡಬಹುದು. ಈ ಅನುಕೂಲ ಇಲ್ಲದೆ ಇದ್ದಿದ್ರಿಂದ ಅಣ್ಣಾರಾಯರು ಪ್ರಾಥಮಿಕ ಶಾಲೆಯ ಕೊನೆಯ ಹಂತದವರೆಗೆ ಮಾತ್ರ, ಅವಾಗ ಅದಕ್ಕೆ ವರ್ನಾಕ್ಯುಲರ್ ಫೈನಲ್ ಅಂತ ಕರೀತಿದ್ರು. ನಮ್ ಕಡೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅದನ್ನ KLS ಅಂತ, ಕನ್ನಡ ಲೋಯರ್ ಸೆಕೆಂಡರಿ ಅಂತ, ಈ ಹಂತಕ್ಕೆ ತಮ್ಮ ವಿದ್ಯಾಭ್ಯಾಸವನ್ನ ನಿಲ್ಲಿಸಬೇಕಾಯಿತು. ನಿಲ್ಲಿಸಿದ ನಂತರ ಅವರಿಗೆ ನೇರವಾಗಿ ಶಾಲೆ ಕಾಲೇಜುಗಳಿಗೆ ಹೋಗಿ ಓದ್ಲಿಕ್ಕೆ ಆಗದೇ ಇದ್ರು ಕೂಡ ಇವರು ಈ ಪರೀಕ್ಷೆಯನ್ನ ಪಾಸ್ ಆಗಿದ್ದು 1935ರಲ್ಲಿ, ಅಂದರೆ ತಮ್ಮ 17ನೇ ವಯಸ್ಸಿನಲ್ಲಿ. ಆ ಊರಿನ ಸಂಸ್ಕೃತ ಪಾಠಶಾಲೆ ಸೇಡ್ಬಾಳದಲ್ಲಿ ಜೈನ ಜನಸಂಖ್ಯೆ ತುಂಬಾ ಇದೆ. ಇಡೀ ಕರ್ನಾಟಕದ ಜೈನ ಜನಸಂಖ್ಯೆಯ ಅರ್ಧ ಭಾಗ ಬೆಳಗಾಂ ಜಿಲ್ಲೆ ಒಂದರಲ್ಲಿ, ಆಗ್ಲೂ ಅಷ್ಟೇ ಈಗ್ಲೂ ಅಷ್ಟೇ. ಸೊ ಅಲ್ಲಿ ಒಂದು ಜೈನ ವಿದ್ಯಾಶಾಲೆ ಇತ್ತು. ಸಂಸ್ಕೃತವನ್ನ ಧಾರ್ಮಿಕ ಪಾಠಗಳನ್ನ ಅಲ್ಲಿ ಬೋಧಿಸ್ತಾ ಇತ್ತು. ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಇವರು ಸಂಸ್ಕೃತವನ್ನ ಸ್ವಲ್ಪ ಮಟ್ಟಿಗೆ ಪ್ರಾಕೃತವನ್ನ ಕಲ್ತರು. ಸಾಹಿತ್ಯದಲ್ಲಿ ಇವರಿಗೆ ಅಭಿರುಚಿ ಹುಟ್ಟುವ ಹಾಗೆ ಮಾಡಿದಂಥವ್ರು ಇವರ ಪ್ರೈಮರಿ ಶಾಲೆಯ ಒಬ್ಬ ಅಧ್ಯಾಪಕರು, ಆತ್ಮಾರಾಮ್ ವಿಷ್ಣು ಪಟ್ಕೆ ಅಂತ ಅವರ ಹೆಸರು. ಅನೇಕ ಒಳ್ಳೆ ಪುಸ್ತಕಗಳನ್ನ ಹುಡುಗ ಅಣ್ಣಾರಾಯನಿಗೆ ಕೊಟ್ಟು ಅವರನ್ನ ಓದಲಿಕ್ಕೆ ಹಚ್ಚಿದ್ರು. ಇದರಿಂದ ಅಣ್ಣಾರಾಯರಲ್ಲಿ ಓದುವ ಚಟ ಬೆಳೆಯಿತು. ಈ ಓದುವ ಚಟ ಗಡಿ ಗ್ರಾಮದ ಸಾಧಾರಣ ಒಬ್ಬ ಪ್ರೈಮರಿ ಶಾಲೆಯ ಖಾದಿದಾರಿ ಮಾಸ್ತರನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಯ್ತು. ಕನ್ನಡದ ಅನೇಕ ಹಿರಿಯ ವಿದ್ವಾಂಸರ ಆತ್ಮೀಯತೆ ಇವರಿಗೆ ದಕ್ಕುವ ಹಾಗೆ ರಂಶ್ರೀ ಮುಗಳಿಯವರು, ಆನೆ ಉಪಾಧ್ಯಾಯವರು, RC ಹಿರೇಮಠರು, ಇಂಥವರೆಲ್ಲ ಅಣ್ಣಾರಾಯರನ್ನ ಪ್ರೀತಿಸ್ತಾ ಇದ್ದಿದ್ದು, ಪ್ರೋತ್ಸಾಹಿಸ್ತಾ ಇದ್ದಿದ್ದು ಅವರ ಈ ಸಾಹಿತ್ಯಿಕ ಪ್ರತಿಭೆಗಾಗಿ. ಹೀಗೆ ಅಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಜೊತೆಗೆ ಗಡಿ ಪ್ರಾಂತ್ಯ ಆದ್ರಿಂದ ಮರಾಠಿನೂ ಸಹಜವಾಗಿ ಬರ್ತಾ ಇತ್ತು. ಈ ಭಾಷೆಗಳನ್ನ ಅಣ್ಣಾರಾಯರು ಬಹಳ ಸುಲಭವಾಗಿ ಅರಗಿಸ್ಕೊಂಡು ಶಾಲಾ ವಿದ್ಯಾಭ್ಯಾಸ ವರ್ನಾಕ್ಯುಲರ್ ಫೈನಲ್ಗೆ ನಿಂತರೂ ಕೂಡ ಅನಂತರ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾವ ಪರೀಕ್ಷೆಯನ್ನ ಪಾಸ್ ಮಾಡಿಕೊಂಡ್ರು 1941ರಲ್ಲಿ. ಅದಕ್ಕಿಂತ 2 ವರ್ಷ ಮುಂಚೆ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡ್ರು. ಅವಾಗೆಲ್ಲ ಹೈಯರ್ ಪ್ರೈಮರಿ ಸ್ಕೂಲಿನ ಕೊನೆ ತರಗತಿ 8ನೇ ಕ್ಲಾಸ್ ಆಗಿದ್ದಾಗ, ಆಮೇಲೆ 7ನೇ ಕ್ಲಾಸ್ ಆಯ್ತು, ಈಗ ಮತ್ತೆ 8ನೇ ಕ್ಲಾಸ್ನಲ್ಲಿ ಸೇರಿಸ್ತಾ ಇದ್ದಾರೆ. ಹೀಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 1939ರಲ್ಲಿ ಇವರು ಸೇರ್ಕೊಂಡ್ರು, ಅಂದ್ರೆ ತಮ್ಮ 21ನೇ ವಯಸ್ಸಿಗೆ. ಕಸಾಪದ ಕಾವ ಪರೀಕ್ಷೆಯನ್ನ ಮೊದಲು ಪಾಸ್ ಮಾಡ್ಕೊಂಡಿದ್ದವರು ಅನಂತರ 1943ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾಣ ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡು ಅದನ್ನು ಪಾಸ್ ಮಾಡಿಕೊಂಡ್ರು. ಇಷ್ಟಾದ ಮೇಲೆ ಇವರನ್ನ ಶಿಕ್ಷಕ ತರಬೇತಿಗಾಗಿ ಧಾರವಾಡಕ್ಕೆ ಇಲಾಖೆ ಡೆಪ್ಯೂಟ್ ಮಾಡ್ತಾರೆ. ಧಾರವಾಡದ ಶಿಕ್ಷಕ ತರಬೇತಿ ಕೇಂದ್ರದಲ್ಲಿ TCH ತರಬೇತಿಯನ್ನ 1948ರಲ್ಲಿ ಪಡ್ಕೊಂಡ್ರು. ಇಷ್ಟೊತ್ತಿಗಾಗ್ಲೇ ಅವರ ಮೊದಲ ಕಾದಂಬರಿ ಅಮರ ಕಾದಂಬರಿ ನಿಸರ್ಗ ಪ್ರಕಟ ಆಗಿತ್ತು. ಈ ನಿಸರ್ಗ ಪ್ರಕಟವಾದ ಸಂದರ್ಭ ಕೂಡ ಬಹಳ ಕುತೂಹಲಕರವಾಗಿದೆ. ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ದಂತಹ
ರಮ್ಶ್ರೀ ಮುಗುಳಿ ಅವರಿಗೆ ಸಾಂಗ್ಲಿ ಶೇಡ್ಬಾಳಕ್ಕೆ ಸಮೀಪ ಇದ್ದಿದ್ರಿಂದ ಗೆಳೆತನ ಇತ್ತು. ಆಗಾಗ ಅವರ ಜೊತೆಲೆ ಚರ್ಚಿಸ್ಲಿಕ್ಕೆ ಇವರು ಸಾಂಗ್ಲಿಗೆ ಹೋಗ್ತಾ ಇದ್ರು. ಜೈನ ಧರ್ಮದ ಬರವಣಿಗೆಯನ್ನ ಇವರು ಮಾಡ್ತಾ ಇದ್ದಾಗ ಅದರ ಅಧ್ಯಾಯಗಳನ್ನ ಮುಗುಳಿಯವರ ಪರಿಶೀಲನೆಗೆ ಕೊಡ್ಲಿಕ್ಕೆ ಅವರು ನಡ್ಕೊಂಡು ಸಾಂಗ್ಲಿಗೆ ಹೋಗ್ತಾ ಇದ್ರು. ಅವಾಗ ಅವರು ಮಾಂಜರಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ರು. ಸೇಡ್ಬಾಳದಿಂದ 9 ಮೈಲಿ ಮುಂದೆ, ಅಲ್ಲಿಂದ 14 ಮೈಲಿ ಮುಂದೆ ಸಾಂಗ್ಲಿ. ಅಲ್ಲಿಗೆ ಹೋಗ್ತಾ ಇದ್ರು. ಆಗ ಅಲ್ಲಿ ಹೀಗೆ ಪರಿಚಿತರಾಗಿದ್ದಂತಹ ಮುಗುಳಿಯವರಿಗೆ ತಮ್ಮ ಈ ನಿಸರ್ಗ ಕಾದಂಬರಿಯ ಹಸ್ತಪ್ರತಿಯನ್ನ ಅವರು ಕೊಟ್ಟರು. ಮುಗುಳಿಯವರು ಪುಣೆಗೆ ಹೋಗ್ಬೇಕಾಗಿತ್ತು. ಆದ್ರಿಂದ ರೈಲ್ ಹತ್ತಿ ಅವರು ಪುಣೆಗೆ ಹೋಗ್ಬೇಕಾದ್ರೆ ಆ ಹಸ್ತಪ್ರತಿಯನ್ನ ಹಿಡ್ಕೊಂಡು ಹೋಗಿ ಅವ್ರು ಬರೀತಾರೆ ಮುಗುಳಿಯವರು, ಅಣ್ಣಾರಾಯರು ಹೀಗೆ ಹಸ್ತಪ್ರತಿಯನ್ನ ನನಗೆ ಕೊಟ್ರು, ರೈಲ್ ಹತ್ತಿ ಮಲೆಕೊಂಡವನು ಸುಮ್ಮನೆ ಅದನ್ನ ಓದ್ಲಿಕ್ಕೆ ಶುರು ಮಾಡಿದ್ರೆ ಅದು ಹೇಗೆ ಕಾದಂಬರಿ ಓದಿಸ್ಕೊಂಡು ಹೋಯ್ತೋ, ಯಾವಾಗ ಮುಗಿಸಿದ್ನೋ ನನಗ್ ಗೊತ್ತಿಲ್ಲ. ಪುಣೆ ತಲುಪೋದ್ರೊಳಗೆ ಕಾದಂಬರಿಯನ್ನ ಓದಿ ಮುಗಿಸಿದ್ದೆ ನಾನು. ಮತ್ತು ಇದು ಕನ್ನಡದಲ್ಲಿ ತುಂಬಾ ಹೆಸರುವಾಸಿ ಆಗ್ತಕ್ಕಂಥ ಕಾದಂಬರಿ ಆಗತ್ತೆ ಅನ್ನೋದು ನನಗೆ ಆಗ್ಲೇ ಗೊತ್ತಾಯ್ತು. ಮುಂದೆ ಅದರ ಮುದ್ರಣಕ್ಕೆ ವ್ಯವಸ್ಥೆ ಮಾಡಿದ್ದು ಕೂಡ ಮುಗುಳಿಯವರೇ, ಮೈಸೂರಿನ ಪ್ರಕಾಶಕರಿಗೆ ಹೇಳಿ. ಹೀಗೆ ಅಣ್ಣಾರಾಯರ ಸೃಜನಶೀಲತೆಯನ್ನ ಮೊದಲು ಎತ್ತಿ ಹಿಡಿದ ಶ್ರೇಯಸ್ಸು ರಂಗನಾಥ ಶ್ರೀನಿವಾಸ ಮುಗುಳಿಯವರಿಗೆ ಸಲ್ಲತ್ತೆ. ಹೇಗೆ ಒಬ್ರಿಗೊಬ್ರು ಸಹಾಯ ಮಾಡಿ ಪರಸ್ಪರ ಬೆಳೆಸ್ತಾರೆ, ತಮ್ಗಿಂತ ಚಿಕ್ಕವರನ್ನ ಬೆಳೆಸ್ತಾರೆ, ತಾವು ಎತ್ತರ ಆಗ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಮಾಸ್ತಿಯವರು ಕುವೆಂಪು ಅವರ ಕೊಳಲನ್ನ ಪ್ರಕಟ ಮಾಡಿದ್ರು. ಹೀಗೆ ಅನೇಕ ಶ್ರೇಷ್ಠರು ತಮ್ಗಿಂತ ಕಿರಿಯರನ್ನ ಪ್ರೋತ್ಸಾಹಿಸಿರೋದನ್ನ, ಅವರನ್ನ ಮೇಲಕ್ಕೆ ತಂದಿರೋದನ್ನ ನಾವು ಕಾಣ್ತೇವೆ. ಅವರಲ್ಲಿ ಪ್ರತಿಭೆ ಇದ್ದೇ ಇರುತ್ತೆ, ಪರಿಶ್ರಮ ಇದ್ದೇ ಇರುತ್ತೆ. ಅದಿಲ್ಲದೆ ಇದ್ರೆ ಯಾರು ಎಷ್ಟು ಸಹಾಯ ಮಾಡಿದ್ರು ಆಗೋದಿಲ್ಲ. ಹೀಗೆ ತಮ್ಮ ನಿಸರ್ಗ ಕಾದಂಬರಿಯನ್ನ ಇವರು TCH ಟ್ರೈನಿಂಗ್ ಹೋಗೋಕ್ಕಿಂತ ಮುಂಚೆನೆ ಬರೆದಿದ್ರು. ಆಮೇಲೆ ಆ ಕಾದಂಬರಿಗೆ 1946ರಲ್ಲಿ ಮುಂಬೈ ಸರ್ಕಾರದ ಬಹುಮಾನ ಬಂತು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾಂ, ಧಾರವಾಡ, ಬಿಜಾಪುರ ಜಿಲ್ಲೆಗಳೆಲ್ಲ ಆಗ ಮುಂಬೈ ಪ್ರಾಂತ್ಯಕ್ಕೆ ಸೇರಿತ್ತು, ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು, ನಮಗ್ ಗೊತ್ತಿದೆ. ಮುಂಬೈ ಸರ್ಕಾರದ ಮುಂದೆ 1953ರಲ್ಲಿ ಇವರು ಒಂದು ತಾಂತ್ರಿಕ ಕಾರಣಕ್ಕಾಗಿ, ಇಲಾಖೆಯ ತಾಂತ್ರಿಕ ಕಾರಣಕ್ಕಾಗಿ SLC ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕಾಯ್ತು. 1953ರಲ್ಲಿ ಇವರು SLC ಪರೀಕ್ಷೆಯನ್ನ ಕಟ್ಟಿ ಪಾಸ್ ಆಗ್ತಾರೆ. ಈ ಮಿರ್ಗೇನ್ನರಾಯರ ವೃತ್ತಿ ಜೀವನದ ಕಾರ್ಯಕ್ಷೇತ್ರ ಸೇಡಬಾಳದ ಸುತ್ತಮುತ್ತಲೇ ಅವರ ದೀರ್ಘವಾಗಿರ್ತಕ್ಕಂಥ 21ನೇ ವಯಸ್ಸಿನಿಂದ ಹಿಡಿದು 55ನೇ ವಯಸ್ಸಿನವರೆಗೆ 34 ವರ್ಷಗಳ ಕಾಲದ ಅವರ ಪೂರ್ಣ ಸೇವಾವಧಿ ಸೇಡಬಾಳ, ಅಲ್ಲಿಂದ ಈಚೆಗಿರ್ತಕ್ಕಂಥ ಉಗಾರ್ಪದ್ರು, ತುಸು ಆಚೆಗಿರ್ತಕ್ಕಂಥ ಮಾಂಜರಿ, ಹೀಗೆ ತೀರಾ ಹತ್ತಿರದ ಗ್ರಾಮಗಳಲ್ಲೇ ಮುಗಿತು. ಹಾಗೂ ಯಾರು ಕೂಡ ಅಷ್ಟು ದೂರದ ಪ್ರಾಂತ್ಯಗಳಿಗೆ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಕೇಳ್ಕೊಂಡು ಒತ್ತಾಯ ಮಾಡ್ಕೊಂಡು ಬರೋ ಸಂಭವ ಇಲ್ಲದೆ ಇದ್ದಿದ್ರಿಂದ ಇವರಿಗೆ ನೇಟಿವ್ ತಾಲೂಕಿನಲ್ಲೇ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಹಿರಿಯರಿಂದ ಬಂದ ಹೊಲ ಇತ್ತು, ಹೊಲದ ಕೆಲಸವನ್ನ ಮಾಡಿಸ್ತಾ ಇದ್ರು. ಆಮೇಲೆ ಅವರ ಹೊಲಕ್ಕೆ ಅನೇಕ ವೇಳೆ ಅವರೇನೆ ಎತ್ತಿನ ಗಾಡಿ ಚಕ್ಕಡಿಯನ್ನ ಹೊಡ್ಕೊಂಡು ಹೋಗ್ತಾ ಇದ್ರು. ಆ ಹೊಲದಲ್ಲಿ ಆಳುಗಳಿಂದ ಕೆಲಸ ಮಾಡಿಸ್ತಾ ಇದ್ದಾಗ ಅಥವಾ ಬೆಳೆಯ ಕಾವಲು ಕಾಯ್ತಾ ಇದ್ದಾಗ ಇವರು ಅಲ್ಲೇ ಕೂತ್ಕೊಂಡು ಎಷ್ಟೋ ಸಲ ಓದಿದ್ದುಂಟು. ಅವ್ರ ಮಗ ಅಜಿತ್ ಮಿರ್ಜಿ ದಾಖಲು ಮಾಡ್ತಾರೆ. ತಮ್ಮ ಕೆಲವು ಕೃತಿಗಳ ಬರವಣಿಗೆಯನ್ನ ಆ ಹೊಲದ ಮಗ್ಗಲಲ್ಲೇ ಕೂತ್ಕೊಂಡು ಅವರು ಮಾಡಿದ್ರು ಅಂತ ಹೇಳಿ. ಹೀಗೆ ಈ ರೀತಿ ನಿಸ್ವಾರ್ಥವಾಗಿ ಕೆಲಸ ಮಾಡಿದಂತಹ ಅಣ್ಣಾರಾಯರಿಗೆ
ಆದರ್ಶ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು 1969ರಲ್ಲಿ. ಅವರ ನಿವೃತ್ತಿಗಿಂತ ಸ್ವಲ್ಪ ಸಮಯ ಮುಂಚೆ, ಒಂದು 5-6 ವರ್ಷ ಮುಂಚೆ. ಬರೀ ಶಿಕ್ಷಕ, ಹೊಲ ಮನೆಯನ್ನ ನೋಡ್ಕೊಳ್ತಕ್ಕಂಥದ್ದು, ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡ್ತಕ್ಕಂಥದ್ದು ಇಷ್ಟೇ ಅಲ್ಲ ಮಿರ್ಜಿ ಅಣ್ಣಾರಾಯರು ಮಾಡಿದ್ದು. ಅವರ ಸಾಹಿತ್ಯದ ವಿಚಾರಕ್ಕೆ ಸ್ವಲ್ಪ ಹೊತ್ತಿನ ನಂತರ ಬರೋಣ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇವರು ಗುಪ್ತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರು. ಇದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ. ನಾವು ಅನೇಕ ಸಲ ಅವರ ಸಾಹಿತ್ಯ ವಿಮರ್ಶೆಯನ್ನ ಮಾಡ್ತೇವೆ, ಅದಕ್ಕಾಗಿ ಅವರನ್ನ ಕೊಂಡಾಡ್ತೇವೆ. ಆದ್ರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಗುಪ್ತವಾಗಿ ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ಮರೆತು ಬಿಡ್ತೇವೆ. 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇವರು ಗುಪ್ತ ಕರಪತ್ರಗಳನ್ನ ಮುದ್ರಿಸಿ ಹಂಚ್ತಾ ಇದ್ರು. ಮೊಳವಾಡ ಅಂತಕ್ಕಂಥ ಗ್ರಾಮದಲ್ಲಿ ಅದರ ಮುದ್ರಣದ ವ್ಯವಸ್ಥೆ ಮಾಡಿದ್ರು. ಇದಕ್ಕೆ ಅವರಿಗೆ ಪ್ರೇರಣೆ ಆಗಿದ್ದವರು ರಂಗನಾಥ ದಿವಾಕರ್ ರಾಯರು. ಈ ರೀತಿ ಭೂಗತರಾಗಿದ್ದುಕೊಂಡು ಬುಲೆಟಿನ್ ಮುದ್ರಿಸಿ ಅದನ್ನ ಹಂಚುವ ವ್ಯವಸ್ಥೆಯನ್ನ ಮಾಡಿದ್ರು. ಆ ಕಾಲದಲ್ಲೇನೆ ಇವರು, ಆ ಸಂದರ್ಭದಲ್ಲೇನೆ ಇವರು ಗಾಂಧೀಜಿ ಯಾವಾಗ ಖಾದಿಗೆ ಕರೆ ಕೊಟ್ಟರು, ಅವಾಗಿನಿಂದಲೇನೆ ಯುವಕ ಅಣ್ಣಾರಾಯ ಬೇರೆ ಬಟ್ಟೆಗಳನ್ನ, ಬೇರೆ ಮಿಲ್ ಕೈ ತಯಾರಿಕೆಯ ಬಟ್ಟೆಗಳನ್ನ ಬಿಟ್ಟು ಖಾದಿಯನ್ನ ಧರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಜೀವಮಾನದ ಕೊನೆಯವರೆಗೂ ಅವರು ಕೇವಲ ಖಾದಿ ವಸ್ತ್ರವನ್ನೇ ಧರಿಸ್ತಾ ಇದ್ರು. ಅದನ್ನ ಬಿಟ್ಟು ಬೇರೆ ಯಾವ ವಸ್ತ್ರವನ್ನು ಕೂಡ ಅವರು ಬಳಸ್ತಾ ಇರ್ಲಿಲ್ಲ. ತಮ್ಮೂರಿನಲ್ಲಿ ಅವರು ಸನ್ಮತಿ ವಿದ್ಯಾಲಯ ಅನ್ನುವಂತಹ ಒಂದು ಪಾಠಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಜೈನ ವಿದ್ಯಾರ್ಥಿಗಳಿಗಾಗಿ ಒಂದು ಸ್ವಾಧ್ಯಾಯ ಮಂದಿರವನ್ನ ಅಲ್ಲಿನ ಜೈನ ಶ್ರಾವಕರಿಗಾಗಿ ಪ್ರಾರಂಭಿಸಿದ್ರು. ಅಂದ್ರೆ ಅಲ್ಲಿ ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಪಕ್ಕದಲ್ಲಿದ್ದಂತ ಒಂದು ಕೋಣೆಯಲ್ಲೇ ಸ್ವಾಧ್ಯಾಯ ಮಂದಿರ ಅಂತ ಹೇಳಿ ಶುರು ಮಾಡಿ ಜೈನ ಧಾರ್ಮಿಕ ಗ್ರಂಥಗಳನ್ನ, ದರ್ಶನ ಗ್ರಂಥಗಳನ್ನ ಶ್ರಾವಕರಿಗೆ ಓದಿ ಹೇಳಿ ಅದರ ಅರ್ಥವನ್ನ ವಿವರಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಅನಂತರದಲ್ಲಿ ಬೇರೆಯವರು ಅಲ್ಲಿ ಆ ಕಾರ್ಯವನ್ನ ಮುಂದುವರಿಸೋದಕ್ಕೆ ಅವಕಾಶ ಇದೆ. ಆಮೇಲೆ ಶಾಂತಿ ಸೇವಾ ಸದನ ಅನ್ನುವಂತಹ ಪ್ರಕಾಶನ ಸಂಸ್ಥೆಯನ್ನ ಮಾಡಿದ್ರು. ಆಮೇಲೆ ಚಂದ್ರಗಂಗಾ ಜ್ಞಾನಪೀಠ ಅನ್ನುವಂತಹ ಮತ್ತೊಂದು ಪ್ರಕಾಶನ ಸಂಸ್ಥೆಯನ್ನು ಕೂಡ ಮಾಡಿದ್ರು. ಅವರ ಕೃತಿಗಳಲ್ಲಿ ಹೆಚ್ಚಿನವು ಶಾಂತಿ ಸೇವಾ ಸದನ ಸೇಡಬಾಳ ಅನ್ನುವ ಇದರಲ್ಲೇ ಪ್ರಕಟ ಆಗಿದೆ. ಬೇರೆ ಪ್ರಕಾಶನ ಸಂಸ್ಥೆಗಳು ಪ್ರಕಟಿಸಿದ್ದಾರೆ ಮತ್ತು ಬೇರೆ ಅಷ್ಟೇ ಅಲ್ಲ, ಸೇಡಬಾಳದ ಸಹಕಾರ ಸಂಘದ ಸ್ಥಾಪನೆ ಮತ್ತು ಬೆಳವಣಿಗೆಯಲ್ಲೂ ಕೂಡ ಮಿರ್ಜಿ ಅಣ್ಣಾರಾಯರು ಸಕ್ರಿಯವಾಗಿ ಕೆಲಸ ಮಾಡಿದ್ರು. ಅವ್ರ ಪಾತ್ರ ಪ್ರಮುಖವಾಗಿತ್ತು. ಹೀಗೆ ಅವರು ತಾವು ಜನಿಸಿದ, ಪ್ರೀತಿಸಿದ ಜೈನ ಧರ್ಮಕ್ಕೆ ಸೇವೆ ಸಲ್ಲಿಸಿದ ಹಾಗೆ ಕನ್ನಡ ನುಡಿಯ ಶ್ರೀಮಂತಿಕೆಗೆ ಅನೇಕ ಕೃತಿಗಳನ್ನ ಕೊಡುವ ಮೂಲಕ ಸೇವೆಯನ್ನ ಸಲ್ಲಿಸಿದ್ರು. ತಮ್ಮ ಊರಿಗೆ ಈ ಸಹಕಾರ ಸಂಘದಂತಹ ಸಂಸ್ಥೆಗಳ ಸ್ಥಾಪನೆಯ ಮೂಲಕ ಸಕ್ರಿಯವಾಗಿ ಅದರ ಅಭಿವೃದ್ಧಿಯಲ್ಲಿ ಪಾತ್ರವನ್ನ ವಹಿಸಿದ್ರು. ಮಿರ್ಜಿ ಅಣ್ಣಾರಾಯರಿಗೆ ಪ್ರಸಿದ್ಧಿ ಏನೋ ಬೇಗ ಬಂತು, ಆದ್ರೆ ಆರ್ಥಿಕ ಸ್ಥಿತಿ ಉತ್ತಮ ಆಗ್ಲಿಲ್ಲ. ಕೊನೆವರೆಗೂ ಅವರ ಆರ್ಥಿಕ ಸ್ಥಿತಿ ಹೇಳಿಕೊಳ್ಳುವಷ್ಟು ಅನುಕೂಲಕರವಾಗೇನೋ ಇರಲಿಲ್ಲ. ಶಿಕ್ಷಕ ವೃತ್ತಿಯ ವೇತನ ಹಾಗೂ ಹೊಲದಿಂದ ಬರ್ತಕ್ಕಂಥ ಆದಾಯ ಅವರ 6 ಮಕ್ಕಳ ಸಂಸಾರಕ್ಕೆ ಸಾಕಾಗದೇ ಇದ್ದಿದ್ರಿಂದ ಅವರು ಅನಂತರದಲ್ಲಿ ಫೋಟೋಕ್ಕೆ ಫ್ರೇಮ್ ಹಾಕುವ ಕೆಲಸ ಕೂಡ ಪ್ರಾರಂಭ ಮಾಡಿದ್ರು. ಕೆಲವು ಕಾಲ ಅದನ್ನ ನಡೆಸಿದ್ರು. ಇವರ ಪತ್ನಿ ಚಂಪಾಬಾಯಿ, 6 ಜನ ಮಕ್ಕಳು ಅಂತ ಹೇಳಿದೆ. 4 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಗಂಡು ಮಕ್ಕಳು ಅಜಿತ್ ಮಿರ್ಜಿ ಮತ್ತು ಸನ್ಮತಿ, ಹೆಣ್ಣು ಮಕ್ಕಳು ಉಷಾ, ಸುನಂದ, ಭಾರತಿ ಮತ್ತು ವಿಜಯ ಅಂತಕ್ಕಂಥವ್ರು. ಎಲ್ಲರೂ ಅವರವರ ಸಂಸಾರದಲ್ಲಿ, ಅವರವರ ವೃತ್ತಿಯಲ್ಲಿ ಸುಖವಾಗಿ ಇದ್ದಾರೆ.
ಇಂಥ ಮಿರ್ಜಿ ಅಣ್ಣಾರಾಯರು ರಚಿಸಿರುವ ಕೃತಿಗಳ ಸಂಖ್ಯೆ 60ಕ್ಕೂ ಹೆಚ್ಚು. ಇದರಲ್ಲಿ 13 ಕಾದಂಬರಿಗಳಿದ್ದಾವೆ, 2 ಪ್ರವಾಸ ಕಥನಗಳಿದ್ದಾವೆ, ನಾ ಕಂಡ ರಾಜಸ್ಥಾನ ಮತ್ತು ನಾನು ಕಂಡ ನಾಡು ಅಂತಕ್ಕಂಥದ್ದು. ಆಮೇಲೆ ಜೈನ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಸುಮಾರು 8 ಉದ್ಗ್ರಂಥಗಳನ್ನ ಇವರು ರಚಿಸಿದ್ದಾರೆ, 4 ವಿಮರ್ಶಾ ಕೃತಿಗಳನ್ನ ರಚಿಸಿದ್ದಾರೆ. ಸಂಸ್ಕೃತಿ ಚಿಂತನಕ್ಕೆ ಸಂಬಂಧಿಸಿದ ಹಾಗೆ 1 ಕೃತಿಯನ್ನ ರಚಿಸಿದ್ದಾರೆ. ಸಣ್ಣ ಕಥೆಗಳ 5 ಸಂಕಲನಗಳನ್ನ ಇವರು ರಚಿಸಿದ್ದಾರೆ. ಜೀವನ ಚರಿತ್ರೆ 4-5 ಜೀವನ ಚರಿತ್ರೆಗಳನ್ನ ರಚಿಸಿದ್ದಾರೆ. ಹೀಗೆ ಆಗ್ಲೇ ಅಧ್ಯಕ್ಷ ಲಕ್ಷ್ಮೀನಾರಾಯಣರು ಇವರ ಕೆಲವು ಕಾದಂಬರಿಗಳ ಹೆಸರುಗಳನ್ನ ಹೇಳಿದೆ. ನಿಸರ್ಗ, ರಾಷ್ಟ್ರಪುರುಷ, ಶ್ರೇಯಾಂಸ, ಹದಗೆಟ್ಟಹಳ್ಳಿ, ಸಿದ್ಧಚಕ್ರ, ಪ್ರತಿ ಸರ್ಕಾರ, ಅಶೋಕ ಚಕ್ರ, ಸಾಮ್ರಾಟ್ ಶ್ರೇಣಿಕ, ಪ್ರಣಯ ಸಮಾಧಿ, ರಾಮಣ್ಣ ಮಾಸ್ತರು, ಇದೆಲ್ಲ ಇವರ ಕಾದಂಬರಿಗಳು. ಕಥಾ ಸಂಕಲನಗಳು ಪ್ರಣಯ ಸಮಾಧಿ, ವಿಜಯಶ್ರೀ, ತವನಿಧಿ, ಅಮರ ಕಥೆಗಳು, ನಮ್ಮೂರ ನಾಯಕರು ಅಂತಕ್ಕಂಥದ್ದು. ಜೀವನ ಚರಿತ್ರೆಗಳಲ್ಲಿ ಕೆಲವುದರ ಹೆಸರನ್ನ ಹೇಳ್ಬೇಕು ಅಂದ್ರೆ ಮಹಾಪುರುಷ, ಇದು ಧರ್ಮಸ್ಥಳದ ಮಂಜ ಹೆಗ್ಡೆ ಅವರ ಜೀವನವನ್ನ ಕುರಿತಂತಹ ಕೃತಿ. ಇದು ಸುಮಾರು 1962ರ ವೇಳೆಗೆ ಇದು ಪ್ರಕಟ ಆಯಿತು. ತೀರ್ಥಂಕರ ಮಹಾವೀರನನ್ನ ಕುರಿತ ಜೀವನ ಚರಿತ್ರೆ. ಮಹಾಮುನಿ, ಶ್ರೇಷ್ಠ ಜೈನ ಆಚಾರ್ಯರನ್ನ ದಿಗಂಬರ ಮುನಿಯನ್ನ ಕುರಿತಂತ ಕೃತಿ. ಆದಿ ತೀರ್ಥಂಕರ ಋಷಭದೇವ, ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಜೀವನ ಚರಿತ್ರೆ. ಜೈನ ತೀರ್ಥಂಕರಲ್ಲಿ ಮೊದಲನೇವನಾಗಿರ್ತಕ್ಕಂತಹ ಆದಿನಾಥ ಅಥವಾ ಋಷಭದೇವನ ಜೀವನ ಚರಿತ್ರೆಯನ್ನ ಬೇರೆ ಬೇರೆ ಆಧಾರಗಳ ಮೂಲಕ ರಚಿಸಿರ್ತಕ್ಕಂಥ ಸುಮಾರು 140 ಪುಟಗಳಷ್ಟು ದೊಡ್ಡದಾಗಿರ್ತಕ್ಕಂಥ ಕೃತಿ ಇದು. ಇದಕ್ಕೊಂದು ಉತ್ತಮವಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನು ಬರೆದಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ವಿಮರ್ಶಾ ಕೃತಿಗಳು ದತ್ತವಾಣಿ, ದ ರಾ ಬೇಂದ್ರೆ ಅವರ ಕಾವ್ಯವನ್ನ ಕುರಿತದ್ದು. ವಿಮರ್ಶೆಯ ಸ್ವರೂಪ ಅನ್ನುವಂಥದ್ದು, ಕನ್ನಡ ಸಾಹಿತ್ಯದ ಒಲವುಗಳು ಅನ್ನುವಂಥದ್ದು, ಭರತೇಶನ 4 ಚಿತ್ರಗಳು ಅನ್ನೋದು ರತ್ನಾಕರನ ಭರತೇಶ ವೈಭವದಲ್ಲಿ ಕಾಣ್ತಕ್ಕಂಥ 4 ಪ್ರಸಂಗಗಳನ್ನ ಕುರಿತು ಮಾಡಿರ್ತಕ್ಕಂಥ ಒಂದು ವಿಶ್ಲೇಷಣೆ. ಜೈನ ಧರ್ಮಕ್ಕೆ ಸಂಬಂಧಿಸಿದ ಕೃತಿಗಳ ಪೈಕಿ ಎಲ್ಲರಿಗೂ ಪರಿಚಯ ಇರ್ತಕ್ಕಂಥದ್ದು ಅವರ ಜೈನ ಧರ್ಮ ಕೃತಿ. ಬಹುಶಃ ನಿಮಗೆ ಇದು ರಿವರ್ಸ್ ಅಲ್ಲಿ ಕಾಡ್ಬೋದು, ಅದಕ್ಕೇನು ಮಾಡ್ಬೇಕಾಗಲ್ಲ. ಈ ಜೈನ ಧರ್ಮ ಕೃತಿ ತುಂಬಾ ತಾಪತ್ರಯ ಪಟ್ಟುಕೊಂಡು ಅವರು ಬರೆದು ಪ್ರಕಟಿಸಿದ್ದಂಥದ್ದು. ತಾಪತ್ರಯ ಯಾಕೆಂದ್ರೆ ಜೈನ ಧರ್ಮದಲ್ಲಿ ಇರ್ತಕ್ಕಂತಹ ಎಲ್ಲ ವಿಷಯಗಳನ್ನು ಕೂಡ ಮತ್ತು ಭಾರತೀಯ ಸಂಸ್ಕೃತಿಗೆ, ವಿಶ್ವ ಸಂಸ್ಕೃತಿಗೆ ಅದು ಕೊಟ್ಟಂತ ಕೊಡುಗೆಯ ಬಗ್ಗೆ ಎಲ್ಲ ವಿವರಗಳು ಇರಬೇಕು ಅಂತ ಬೃಹತ್ ಕೃತಿಯನ್ನ ರಚಿಸ್ಬೇಕು. ಕನ್ನಡದಲ್ಲಿ ಇರ್ಲಿಲ್ಲ ಅದುವರೆಗೆ ಅನ್ನುವ ಆಕಾಂಕ್ಷೆಯಿಂದ ರಚಿಸಿದ್ದದು. ಆದ್ರೆ ಇದಕ್ಕೆ ಬೇಕಾದಂತ ಪ್ರಕಟಣೆಗೆ ಬೇಕಾದಂತ ಆರ್ಥಿಕ ಅನುಕೂಲತೆ ಅವರಲ್ಲಿ ಇರ್ಲಿ. ಮೈಸೂರಿನ ಉಷಾ ಪ್ರೆಸ್ ನಲ್ಲಿ ಇದರ ಮೊದಲ ಮುದ್ರಣ 1952ರಲ್ಲಿ ಪ್ರಕಟ ಆಯಿತು. ಆ ನಂತರ 2ನೇ ಮುದ್ರಣ 1969ರಲ್ಲಿ ಅವರಿದ್ದಾಗಲೇ, 3ನೇ ಮುದ್ರಣ 1997ರಲ್ಲಿ ಅವರ ಮಗ ಅಜಿತ್ ಮಿರ್ಜಿ ಇದನ್ನ ರಚಿಸಿದ್ರು. ಈಗ ಮತ್ತೆ ಪುನಃ 4ನೇ ಮುದ್ರಣ ಕೂಡ ಆಗಿದೆ. ಆಮೇಲೆ ಮತ್ತೊಂದು ಇದರಲ್ಲಿ ಸುಮಾರು 840 ಪುಟಗಳ ಈ ಬೃಹತ್ ಕೃತಿಯಲ್ಲಿ ಜೈನ ಫಿಲಾಸಫಿಯ ವಿವಿಧ ಅಂಶಗಳನ್ನ ಕುರಿತು, ಜೈನ ಆಗಮಗಳ ಬಗ್ಗೆ, ಜೈನ ದರ್ಶನದ ವಿವಿಧ ಅಂಶಗಳ ಬಗ್ಗೆ, ಜೈನ ದರ್ಶನಕ್ಕೆ ಅನುಗುಣವಾಗಿ ಆತ್ಮಮೀಮಾಂಸೆ, ಕರ್ಮ ಮೀಮಾಂಸೆ, ಆಮೇಲೆ ಜೈನ ಸಾಧಕನ ಗುಣಸ್ಥಾನಗಳು ಅಂದ್ರೆ
ಸ್ಟೆಪ್ಸ್ ಇನ್ ಸ್ಪಿರಿಚುಯಲ್ ಪ್ರೋಗ್ರೆಸ್ ಅಂತ ನಾವು ಅದನ್ನ ಹೇಳ್ಬೋದು. ಟೀಕೆ ತುಕೊಂಡ್ರು ಅದನ್ನ ಹಾಗೇನೆ ಅನುವಾದ ಮಾಡಿದ್ದಾರೆ. ಇದ್ರ ಜೊತೆಗೆ ಜೈನ ಸಾಹಿತ್ಯ, ಜೈನ ಸಂಸ್ಕೃತಿ, ಆಮೇಲೆ ಜೈನ ವಾಸ್ತು ಮತ್ತು ಶಿಲ್ಪ ಇತ್ಯಾದಿ ವಿಷಯಗಳ ಬಗ್ಗೆ ಕೂಡ ಇದರಲ್ಲಿ ಅಧ್ಯಾಯಗಳಿದೆ. ಜೈನ ಧರ್ಮ ಮತ್ತು ಇತರ ಧರ್ಮಗಳ ಜೊತೆಯಲ್ಲಿ ಇದರ ಹೋಲಿಕೆ ಇವನ್ನ ಕುರಿತಂತ ಚರ್ಚೆ ಕೂಡ ಇಲ್ಲಿ ಕಾಣ್ತದೆ. ಬಹಳ ಮುಖ್ಯವಾದಂತ ಅಂಶ ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಿಸಿದ ಇವರ ಎಲ್ಲ ಕೃತಿಗಳನ್ನ ಆನೆ ಉಪಾಧ್ಯ ಅವರು ಪರಿಶೀಲನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಹೀಗೆ ಈ ಜೈನ ಧರ್ಮ ರಚನೆಯ ಸಂದರ್ಭದಲ್ಲಿ ರಂಶ್ರೀ ಮುಗುಳಿ ಅವರಿಂದ ಮತ್ತು ಆನೆ ಉಪಾಧ್ಯ ಅವರಿಂದ ಅವರು ಮಾರ್ಗದರ್ಶನವನ್ನ ಪಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಾಗ ಯಾವ್ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅನ್ನೋದರ ಮಾರ್ಗದರ್ಶನವನ್ನ ಅವರಿಗೆ ಕೊಟ್ಟವರು ಕೂಡ ಆನೆ ಉಪಾಧ್ಯ ಅವರು. ಮುಂದೆ ಅನೇಕ ಕೃತಿಗಳನ್ನ ಜೈನ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ರಚಿಸೋದಕ್ಕೆ ಮತ್ತು ಅನುವಾದಿಸೋದಕ್ಕೆ ಇವರನ್ನ ಪ್ರೋತ್ಸಾಹಿಸಿದವರು ಆನೆ ಉಪಾಧ್ಯ ಅವರು. ನಮಗ್ ಗೊತ್ತಿರೋ ಹಾಗೆ ಆನೆ ಉಪಾಧ್ಯ ಅವರಿಗೆ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ರಚಿತವಾದಂತಹ ಜೈನ ಕೃತಿಗಳ ಪರಿಚಯ ಚೆನ್ನಾಗಿತ್ತು. ಅವರು ಸ್ವತಃ ತಾವೇ ಸಂಪಾದಿಸಿದಂತಹ ಪ್ರಾಕೃತ ಗ್ರಂಥಗಳಿಗೆ ವಿಸ್ತಾರವಾದಂತಹ ಪ್ರಸ್ತಾವನೆಯನ್ನ ಇಂಗ್ಲಿಷ್ನಲ್ಲಿ ಬರೆದಿರೋದು ಕೂಡ ನಮಗೆ ಗೊತ್ತು. ಅವರ ಪ್ರೋತ್ಸಾಹದಿಂದ ಆ ಕೃತಿಗಳು ಕನ್ನಡಕ್ಕೆ ಬರಬೇಕು ಅನ್ನೋದು ಆನೆ ಉಪಾಧ್ಯ ಅವರ ಆಶಯವಾಗಿತ್ತು. ಅದರ ಹಾಗೆ ಅವರು ಮಿರ್ಜಿ ಅವರನ್ನ ಪ್ರೋತ್ಸಾಹಿಸಿ ಅನುವಾದ ಮಾಡಿಸಿದಂತ ಇನ್ನೊಂದು ಕೃತಿ ಅಂತಂದ್ರೆ ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ಅನ್ನುವಂಥದ್ದು. ಇದು ಹೀರಾಲಾಲ್ ಜೈನ್, ಡಾಕ್ಟರ್ ಹೀರಾಲಾಲ್ ಜೈನ್ ಅವರು ಹಿಂದಿಯಲ್ಲಿ ರಚಿಸಿದಂತಹ ಕೃತಿ. ಇದನ್ನ ಲಾಲ್ಚಂದ್ ಹೀರಾಚಂದ್ ದೋಷಿ ಅವರು ಸೊಲ್ಲಾಪುರದ ಜೈನ ಸಂಸ್ಕೃತಿ ಸಂರಕ್ಷಕ ಸಂಘದ ಮೂಲಕ 1981ರಲ್ಲಿ ಪ್ರಕಟಿಸಿದ್ರು. ಇದಲ್ಲದೇನೆ ಇನ್ನೊಂದು ಮಹತ್ವ ಈ ಕೃತಿಯಲ್ಲಿ ಇರೋದು 4 ಅಧ್ಯಾಯಗಳು. ಜೈನ ಧರ್ಮದ ಉದಯ ಮತ್ತು ವಿಕಾಸ, ಜೈನ ಸಾಹಿತ್ಯ, ಜೈನ ದರ್ಶನ, ಜೈನ ಕಲೆ ಇದಕ್ಕೆ ಸಂಬಂಧಪಟ್ಟಿದೆ. ಆದ್ರೆ ಇದಕ್ಕೆ ಇರ್ತಕ್ಕಂತ ಅನುಬಂಧಗಳೇನೆ ಸುಮಾರು 100 ಪುಟದಷ್ಟು ಇದೆ. ಅನೇಕ ಚಿತ್ರಗಳು ಕೂಡ ಇದರಲ್ಲಿ ಇದೆ. ಜೈನ ಮೂರ್ತಿ ಕಲೆ, ಚಿತ್ರಕಲೆ ಇವೆಲ್ಲ ಹೇಗಿತ್ತು ಅಂತಕ್ಕಂಥದ್ದು, ಜೈನ ಗುಹಾಲಯಗಳು, ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಜೈನ ಗುಹಾಲಯಗಳ ಬಗ್ಗೆ ವಿವರಗಳು, ಆಮೇಲೆ ಜೈನ ದರ್ಶನ ಅಂದ್ರೆ ಜೈನ ಫಿಲಾಸಫಿ ಅದ್ರ ಬಗ್ಗೆ, ಆಮೇಲೆ ಜೈನ ಸಾಹಿತ್ಯ ಪ್ರಾಕೃತದಲ್ಲಿ, ಸಂಸ್ಕೃತದಲ್ಲಿ, ಆಮೇಲೆ ಕನ್ನಡ ಮತ್ತು ಮರಾಠಿ ಭಾಷೆಗಳಲ್ಲಿ ಹೇಗಿದೆ, ಎಷ್ಟಿದೆ, ಯಾವ್ಯಾವ್ದಿದೆ ಅನ್ನುವಂಥದ್ದು, ಜೈನ ಧರ್ಮದ ಉದಯ ಮತ್ತು ವಿಕಾಸ, ಅದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಕಾಣ್ತಕ್ಕಂಥ ಆಧಾರ ಏನು ಅಂತಕ್ಕಂಥದ್ದು, ಜೈನ ತೀರ್ಥಂಕರರಲ್ಲಿ ಕೆಲವರಿಗೆ ಹೇಗೆ ಐತಿಹಾಸಿಕ ಆಧಾರ ಸಿಗುತ್ತೆ ಅನ್ನೋದು, ಇಂಥ ಎಲ್ಲ ವಿಷಯಗಳು ಈ ಇದರಲ್ಲಿ ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ಈ ಕೃತಿಯಲ್ಲಿ ನಮಗೆ ಸಿಗುತ್ತೆ. ಇದಲ್ಲದೆ ಇನ್ನೊಂದು ಮಹತ್ವದ ಕೆಲಸ ಜೈನ ದರ್ಶನಕ್ಕೆ ಸಂಬಂಧಿಸಿದ ಹಾಗೆ ಇವರು ಮಾಡಿದ್ದು ಅಂತಂದ್ರೆ ರತ್ನಕರಂಡ ಶ್ರಾವಕಾಚಾರ ಅನ್ನುವ ಒಂದು ತಾತ್ವಿಕ ಗ್ರಂಥವನ್ನ ಅದರ ಹಿಂದಿ ಅನುವಾದ ಮತ್ತು ಅದುವರೆಗೂ ಅಪ್ರಕಟಿತವಾಗಿದ್ದಂತಹ ಒಂದು ಕನ್ನಡ ಟೀಕೆ ಇದರ ಸಮೇತವಾಗಿ ಇವರು ಸಂಪಾದಿಸಿ, ಅನುವಾದಿಸಿ, ಸಂಪಾದಿಸಿ ಪ್ರಕಟಿಸಿದ್ರು. ಕನ್ನಡದ ಈ ರತ್ನಕರಂಡ ಶ್ರಾವಕಾಚಾರ ಅನ್ನುವಂಥದ್ದು ಆಚಾರ್ಯ ಸಮಂತಭದ್ರರು ರಚಿಸಿದಂತಹ ಒಂದು ಸಂಸ್ಕೃತ ಕೃತಿ ಇದು. ಇದರಲ್ಲಿ ಶ್ಲೋಕಗಳ ರೂಪದಲ್ಲಿ ಒಬ್ಬ ಶ್ರಾವಕನ ಆಚರಣೆ ಹೇಗಿರುತ್ತೆ, ಹೇಗಿರ್ಬೇಕು ಅನ್ನುವುದನ್ನ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಅದು ಜೈನ ಶ್ರಾವಕ ಜೀವನಕ್ಕೆ ಬುನಾದಿ ರೂಪವಾಗಿರ್ತಕ್ಕಂಥ ಗ್ರಂಥ. ಅದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಟೀಕೆಗಳಿದ್ದಾವೆ. ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಟೀಕೆಗಳಿದ್ದಾವೆ. ಕನ್ನಡದಲ್ಲಿ ಆಯತ ವರ್ಮ ಅಂತಕ್ಕಂಥ ಒಂದು ಟೀಕೆಯನ್ನು ಬರ್ತದೆ.
ಈ ಆಯತವರ್ಮ ಬರೆದಂತ ಟೀಕೆ ಅದುವರೆಗೂ ಅಪ್ರಕಟಿತವಾಗಿತ್ತು. ಆನೆ ಉಪಾಧ್ಯಾಯರಿಗೆ ಆ ವಿಷಯ ಗೊತ್ತಿತ್ತು. ಅವರು ಅದನ್ನ ನಿರ್ಜಿ ಅಣ್ಣಾರಾಯರಿಗೆ ಸೂಚಿಸಿ ಈ ಅನುವಾದ ಮಾಡ್ಬೇಕಾದ್ರೆ ಪ್ರತಿಯೊಂದರ ಬಗ್ಗೆನೂ ಆಯತವರ್ಮ ಏನ್ ಹೇಳ್ತಾನೆ, ಪ್ರತಿಯೊಂದು ಸೂತ್ರದ ಶ್ಲೋಕದ ಅರ್ಥವನ್ನ ಹೇಳ್ಬೇಕಾದ್ರೆ ಆಯತವರ್ಮ ಏನ್ ಹೇಳ್ತಾನೆ ಅನ್ನೋದನ್ನ ನೀವು ಕೆಳಗಡೆ ಫುಟ್ನೋಟ್ ರೂಪದಲ್ಲಿ ಕೊಡಿ ಅಂತ ಹೇಳಿ ಅಣ್ಣಾರಾಯರು ಅದನ್ನು ಅನುಸರಿಸಿದ್ರು. ಆದ್ರಿಂದ ರತ್ನಕರಂಡ ಶ್ರಾವಕಾಚಾರ ಅನ್ನೋದು